ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಿಂತಿದ್ದೀವಿ. ಯಾಕಂದರೆ ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಊರಿಗೆ ಅಂತಂದರೆ ಭದ್ರಾವತಿಗೆ ಹೊರಡ್ತಾ ಇದ್ದೀವಿ. ಯಾಕೇನು ಅಂತ ಸುಮಾರು ಜನರಿಗೆ ಗೊತ್ತಾಗಿದ್ದರೆ ಓಕೆ. ನಾನು ಹೇಳೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿ. ಇನ್ನು ನಮ್ಮ ಮೇಡಮ್ ಅವರು ಥ್ರೆಡ್ ಮಿಲ್ಲಲ್ಲಿ ನಿಂತ್ಕೊಂಡು ಆಟ ಆಡ್ತವ್ರೆ. ಅವ್ರು ಅವಾಗವಾಗ ಫೋನ್ ಇಟ್ಕೊಂಡು ಅದೆಲ್ಲ ಕಾಮನ್ನು ಮಾಡ್ತಿರ್ತಾರೆ. ಸೊ ನಾನು ಬೆಳಗ್ಗೆ ಎದ್ದು ಬೇಗ ವಾಂಗಿಬಾತ್ ಗೊಜ್ಜು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದೆ ವಾಂಗಿಬಾತ್ ಗೊಜ್ಜು ಮಾಡ್ತಾಯಿದ್ದೀನಿ ಅಂತ. ಯಾಕಪ್ಪ ಅಂತಂದರೆ ಇವತ್ತೊಂದು ಸ್ವಲ್ಪ ನನಗೂ ಒಂದು 4-5 ದಿನ ಬ್ರೇಕ್ ಬೇಕಾಗಿತ್ತು. ಸೊ ಹಾಗಾಗಿ ನನಗೆ ಇತ್ತೀಚೆಗೆ ತುಂಬಾ ಸ್ಟ್ರೆಸ್ ಆಗ್ತಾಯಿದೆ. ಸ್ಟ್ರೆಸ್ ಮೀನ್ಸ್ ನಂಗೆ ಹೆಂಗಂದರೆ ಮನೆ ಕುಶಿಮಾ ಮತ್ತು ಶಾಪು ಎಲ್ಲದೂ ನನಗೆ ಪೂರ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಹೊಸ ಮನೆ ಅಲ್ವಾ, ಅದು ಎಲ್ಲ ಸ್ಟ್ರೆಸ್ ಆಗೋ ಥರ ಆಗ್ತಾಯಿದೆ. ಸೊ ಅದರಿಂದ ನಂಗೆ ಸ್ವಲ್ಪ ಬ್ರೇಕ್ ಬೇಕಂತ ಅನ್ನಿಸ್ತಾನೆ ಇತ್ತು. ಅದಕ್ಕೆ ಒಂದು 4-5 ದಿನ ಆರಾಮಾಗಿ ಇದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಪರಿನ ಈ ಸರಿ ಕರ್ಕೊಂಡು ಹೋಗ್ತಾ ಇಲ್ಲ, ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ನನಗಂತೂ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಸೊ ಏನು ಮಾಡೋದು, ಹೋಗ್ಲೇಬೇಕು. ಬೇಡ ಅಂತ ಭಯ ಬಿಡ್ತಾಳೆ ತುಂಬ, ಕರ್ಕೊಂಡು ಹೋಗೋದು ಬೇಡ ಅಂತ. ಸೊ ಇನ್ನೂ 1-2 ತಿಂಗಳು ಎಲ್ಲೂ ಹೊರಗಡೆ ಬೇಡ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಓಕೆ ಮಗಳೇ, ಇನ್ನು 2 to 3 days ವಿಡಿಯೋ ಕಾಲ್ ಮಾಡ್ತೀನಿ. ಓಕೆ, CCTV ನೋಡ್ತಾ ಇರ್ತೀನಿ, ಅವಾಗವಾಗ ವಿಡಿಯೋ ಕಾಲ್ ಮಾಡ್ತೀನಿ. ಓಕೆ ಮಗಳೇ, ಸೊಪ್ಪು ಹೋಗಿರೋ ಥರನೇ ಮಾಡ್ಕೊತಲ್ಲ ಮಗಳೇ. ಮುಂದಕ್ಕೆ ನೀವು ನೆಕ್ಸ್ಟ್ ಎಲ್ಲ ಗೊತ್ತಾಯ್ತದ ನೀಟಾಗಿ. ನೆಕ್ಸ್ಟು ಕಂಪ್ಲೀಟಾಗಿ ಗೊತ್ತಾಯ್ತದ. ಅವಳಿಗೆ ಬಿಟ್ಟೋಯ್ತವ್ರೆ ಮಾಡ್ತವ್ರೆ ಅಂತ. ಸಾರಿ ಇರೋ. ಓಕೆ, ಬರ್ತೀನಿ ಆಯಿತಾ. ಓಕೆ, ಬಾಯ್ ಮಗಳೇ. ನಿಜವಾಗ್ಲೂ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಿತ್ತು ಅಂತಂದರೆ, ಸೊ ಹೆಂಗಪ್ಪ ಇನ್ನು 4-5 ದಿನ ಯಾಕೆ ಪರಿನ ಕರ್ಕೊಂಡು ಹೋಗ್ತಾ ಇಲ್ಲದೆ ಇರೋ ಉದ್ದೇಶ ಯಾಕಪ್ಪ ಅಂದರೆ, ಇನ್ನೂ ಅವಳಿಗೆ ಒಂದು ತಿಂಗಳು, ಅಟ್ಲೀಸ್ಟ್ 1 ತಿಂಗಳು 1.5 ತಿಂಗಳು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋ ಆಗಿಲ್ಲ. ಇನ್ನು ಲಾಸ್ಟ್ ಟೈಮ್ ನಾವು ನಾಗಮಂಗ್ಲಕ್ಕೆ ಹೋಗಿದ್ವಲ್ಲ ಸಂಕ್ರಾಂತಿ ಹಬ್ಬದ ದಿನ, ಅವತ್ತೇನೆ ಅವಳು ಸಿಕ್ಕಾಬಿಟ್ಟೆ ಎದುರ್ಕೋತಾ ಇದ್ಲು ಮತ್ತು ಗಡಗಡ ಅಂತ ನಡುಗ್ತಾ ಇದ್ಲು. ಸೊ ಆವಾಗಲೇ ನನಗೊಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಅವಳನ್ನ ಹೇಳಿದ್ರು ಅವ್ರು ಮೊದಲೇ, ಅವಳು 3 ತಿಂಗಳು ಮರಿ 3 ತಿಂಗಳು ಆಗೋವರೆಗೂ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಅಂತ. ಅದಕ್ಕೆ ನಾವು ಕೂಡ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಬಿಟ್ಟೆ ಹೊರಡ್ತಾ ಇದ್ದೀವಿ. ರಕ್ಷಿತ್ ಬರ್ತಿಲ್ಲ ಇವಾಗ ಊರಿಗೆ. ಅವನು ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ದ. ಆದ್ದರಿಂದ ಪರಿನ ಇನ್ನೇನು ಯಾರು ಮನೆಯಲ್ಲಿ ಒಬ್ರು ಇರಬೇಕು. ಸೊ ಪರಿ ನೋಡ್ಕೋತೀನಿ ಅಂತ ನಾನೇ ನೋಡ್ಕೋತೀನಿ, ಬೇಡ ಅವನೇ ಫಸ್ಟ್ ಆಫ್ ಆಲ್ ಬೇಡ ಕಣಮ್ಮ ಅಲ್ಲೆಲ್ಲೂ ಅಂತ ಹೇಳಿ ಇದು ಮಾಡ್ದೆ. ಇನ್ನು ಬೆಳಗ್ಗೆ ರೈಸ್ ಮಾಡಿ ವಾಂಗಿಬಾತು ಗೊಜ್ಜು ಹಿಂದಿನ ದಿನ ಮಾಡಿದ್ನಲ್ಲ ಅದೆಲ್ಲ ಕಲಸಿ ರೈಸು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಸೋಮ್ಗೆ ಹಿಂದಿನ ದಿನವೇ ಒಂಥರ ಜ್ವರ ಮತ್ತು ಥ್ರೋಟ್ ಇನ್ಫೆಕ್ಷನ್ ಶುರುವಾಗಿತ್ತು. ಲಾಸ್ಟ್ ಟೈಮ್ ಆಯುಧ ಪೂಜೆಲಿ ಹೋಗುವಾಗಲೂ ಕೂಡ ಸೇಮ್ ಹಿಂಗೇ ಆಗಿತ್ತು, ಥ್ರೋಟ್ ಇನ್ಫೆಕ್ಷನ್ ಜ್ವರ ಬಂದಿತ್ತು. ನಂದೇ ರೀ ಊರಿಗೆ ಹೋಗುವಾಗಲೆಲ್ಲ ನಿಮ್ಮ ಥ್ರೋಟ್ ಇನ್ಫೆಕ್ಷನ್ ಜ್ವರ ಬರ್ತಾ ಇರ್ತೀನಿ ರೀ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವರು ನನಗೆ ಬೆಳಗ್ಗೆನೇ ರೈಸ್ ಬೇಡ ನಿಖಿತಾ, ನಾನು ಅಲ್ಲಿ ಹೋಟೆಲಲ್ಲಿ ಇಡ್ಲಿ ತೊಗೊಂಡು ತಿಂತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಬಾಕ್ಸಲ್ಲಿ ಹೋಗ್ತಾ ಅಲ್ಲೇ ನಾನು ಒಂಚೂರು ಇಡ್ಲಿ ತಿಂದು ವಾಂಗಿಬಾತ್ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ವಾಂಗಿಬಾತ್ ತಿನ್ನೋಕ್ಕೆ ಆಗಲಿಲ್ಲ. ಜಸ್ಟ್ ನನಗೂ ಇಡ್ಲಿ ತಿನ್ಬೇಕು ಅನ್ನಿಸ್ತಾಯಿತ್ತು. ಇಡ್ಲಿ ತಿನ್ಕೊಂಡೆ. ಸೋಮ್ ಕೂಡ ಇಡ್ಲಿ ತಿನ್ಕೊಂಡ್ರು. ಖುಷಿಮಾಗೆ ಅವಳೇನು ಅಷ್ಟಾಗಿ ತಿನ್ನಲಿಲ್ಲ, ಸುಮ್ಮನೆ ಆದ್ವಿ. ಈ ಸರಿ ಮಿಲನ್ನು ಕೂಡ ನಾವು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಊರಿಗೆ ಬಂದಿದ್ದೀವಿ. ಪಾಪ ತಾತ ಅಂತ ನನ್ನ ಮಗಳು ಕಾಲಿಂಗ್ ಮೇಲೆ ಮಾಡ್ತಾಳೆ. ಏನಪ್ಪ ಹಿಂಗೆ ಬರ್ತೀವಿ ಅಂತ ಗೊತ್ತಿದ್ದು ಬಾಗ್ಲು ಹಾಕ್ಕೊಂಡಿದ್ದೀರಲ್ಲಪ್ಪ? ಹಾಂ, ಊರಿಗೆ ಬರ್ತೀವಿ ಅಂತ ಗೊತ್ತಿದ್ದು ಬಾಗ್ಲು ಹಾಕೊಂಡು ಲಾಕ್ ಮಾಡ್ಕೊಂಡು ಒಳಗೆ ಸೇರ್ಕೊಂಡಿದ್ದೀರಾ. ಕಾಲಿಂಗ್ ಬೆಲ್ ಮಾಡ್ತಾ ಇದ್ರು ಡೋರ್ ಓಪನ್ ಮಾಡ್ತಾ ಇಲ್ಲ ಅಂದರೆ ಏನು ಹೇಳ್ಬೇಕು? ಏನಾಯ್ತು ಅಲ್ಲೋಡಲಿ? ಹೋಯ್ತು ಅದು ಇವಳು ಬತ್ತಿ ಎಗ್ರು ಬಿಡ್ತಲ್ಲಪ್ಪ. ಅದು ಖುಷಿ ಅಲ್ಲಿ ಹೋಯ್ತದ ಆ ಕಡೆ ಎಗ್ರುಕೊಂಡು. ಹಾಂ, ಅಲ್ಲೆಲ್ಲ ನಿಲ್ಸಕ್ಕೋದು ನೆರಳಿ. ಬಾ ಬಿಸಿಲು ಅದಕ್ಕೊಂಥರ. ಏನು ಸಮಾಚಾರ? ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ರಾ? ಹಾಂ, ಹಂಗೆ ಹ್ಞೂ. ಕಾಲಿಂಗ್ ಬೆಲ್ ಮಾಡ್ದ ಬಾಗ್ಲು ತಟ್ಟ ಸುದ್ದಿನೇ ಇಲ್ವಲ್ಲ ಅಂತ.
ಆರಾಮಾಗಿ ಗಂಡ ಹೆಂಡ್ತಿ ರೆಸ್ಟ್ ತಗೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡವ್ರೆ. ಟೈಮ್ 1 ಗಂಟೆ. ಮೊಮ್ಮಗಳು ಎಲ್ಲೋಗಿದ್ದವ? ಮುಳ್ಳಲ್ಲಿ ಆಟ ಆಡೋಕೆ ಫುಲ್ ಮುಳ್ಳೆಲ್ಲ ಚುಚ್ಕೊಂಡು ಬಂದವಳೆ. ಫುಲ್ ಇಡೀ ಕಾಲೆಲ್ಲ ಚುಚ್ಚಿಸ್ಕೊಂಡು ಬಂದವಳೆ. ಏಯ್ ಸುಬಕ್ಕ, ಏನೇ ನಿಂದು? ನಿಮ್ಮಪ್ಪ ಊಟ ಮಾಡ್ತವ್ರೆ ನೋಡಲಿ. ಅಮ್ಮ ಇವತ್ತು ಪಲಾವ್ ಮಾಡಿದ್ರು, ಚೆನ್ನಾಯ್ತು, ತಿಂದ್ವಿ ಎಲ್ಲ. ಏನಮ್ಮ ಮಿಕ್ಸ್ ಮಾಡಿಟ್ಟಿದ್ದೀರಾ? ಇಲ್ಲ ನೋಗ ಕಾರ್ ಒಳಗಡೆ ಅದೇ ಇಲ್ದಲ್ಲ ಬ್ಯಾಗಲ್ಲಿ ಇದು ನಲ್ಲಿ ಟ್ಯಾಪು ಅದು ಬಟ್ಟೆ ಕಟ್ಟಿದ್ದೀರಲ್ಲ, ಆ ಮೊದಲೆಲ್ಲ ನಾವು ಹಾಕ್ತಿದ್ವಲ್ಲ ಶವರ್ ಥರ ಹಿಂಗೆ ನೀರು, ಆ ಥರದ್ದು ತರಿಸಿದ್ದೆ. ಅವಳು ರಮ್ಯಾ ಒಂದು ಇಸ್ಕೊಂಡ್ಲು, ಸರಿ ನಿಮ್ಗೊಂದಂತ ಎತ್ತಿಟ್ಟಿದ್ದೆ. ನೀನು ಇಲ್ಲೇ ಇದ್ಬಿಡು ತಾತ ಮನೇಲೆ, ನಾವು ಹೋಗ್ತೀವಿ. ಎಲ್ಲಾಯ್ತು? ಗಾಯ ಗಾಯ ಅಂತ ಗಾಯ ಬಂತ? ನೀನು ಇಲ್ಲೇ ಇದ್ಬಿಡು ತಾತ ಮನೇಲೆ. ಏನು ಹೇಳ್ತಾ ಇದ್ಲಿ ಇಷ್ಟೊತ್ತವರೆಗೂ? ಏನು ಹೇಳ್ತಿದ್ಲಲ್ಲ? ಓ ಫ್ಲವರ್ ಬಿಟ್ಟಿಲ್ಲ ಅಂತ ಹೇಳ್ಬೇಕಾಯ್ತು. ಫುಲ್ ಬುಡ ಸಮೇತ ಕಟ್ ಮಾಡ್ಬಿಟ್ಟಿದೀನಿ ಕಣವ ಎಲ್ಲಾನು ಅಂತ. ಆ ಸೀತಾಫಲದ ಗಿಡನು ಯಾಕಪ್ಪ ಹಂಗೆ ಕಟ್ ಮಾಡಿದ್ದೀರಾ? ವರ್ಷ ವರ್ಷ ಕಟ್ ಮಾಡ್ಬಿಡ್ತೀರಾ ಹಂಗೆ? ಎಲ್ಲ ಬಂದ್ಬಿಡ್ತವೆ. ಇವಾಗ ನೋಡಿ ಅವು ನೋಡಿ ಹೆಂಗ್ ಬಂದ್ಬಿಟ್ಟು ನೋಡಿ ಹೆಂಗ್ ಬಂದವೆ. ಅದೇ ಎಲ್ಲ ಬಂದ್ಬಿಡ್ತವೆ ಇವಾಗ. ಗುಲಾಬಿ ಕಡ್ಡಿನೂ ಹಂಗೆ ಕಟ್ ಮಾಡ್ರಿ. ಅದು ಕಟ್ ಮಾಡಲಿಲ್ಲ. ಅದ್ಯಾಕೆ? ಅದು ಹಂಗೆ ಕಟ್ ಮಾಡ್ಬೇಕಣಪ್ಪ, ಅದು ಹಂಗೆ ಚಿಗುರ್ಕೋತದೆ. ಅದು ಮಾತ್ರ ಹೆಂಗೆ ಹೋಯ್ತೈತೆ ನೋಡಿ. ಇವೆಲ್ಲ ಹೆಂಗೆ ಕಟ್ ಮಾಡಂಗೆ ಹೊಡೆದ್ರು, ನೀವು ಹಂಗೆ ಮಾಡಿದಿದ್ರೆ ಅದು ಹಂಗೆ ಅಗ್ಲಿಕೊಂಡಿರೋದು, ಚೆನ್ನಾಗಿ ಹೂವು ಬಿಡೋದು ಅವಾಗ. ಅದೇ ಕಟ್ ಮಾಡ್ಬೇಕು. ಅದೊಂದು ಮಾತ್ರ ನೀವು ಬಿಟ್ಬಿಟ್ಟು ಅಲ್ಲ ಅದು ಹೂವು ಬಿಟ್ಟಿದೆಯಲ್ಲ, ಕಟ್ ಮಾಡ್ತಾ ಇರಬೇಕು. ಮತ್ತೆ ಎಲೆಗಳೆಲ್ಲ ಕೀಳ್ತಾ ಇದ್ರು ಅಲ್ಲಲ್ಲೇ ಚಿಗುರ್ಕೋತವೆ ಹಂಗೆ. ಕೊಡು ತಂದ್ಯಾ? ಆ ಬಟ್ಟೆ ಕಟ್ಟಿದ್ದಲ್ಲಪ್ಪ ನಲ್ಲಿ ಟ್ಯಾಪ್ಗೆ. ನಾನು ನೋಡ್ತಲ್ಲ 2 ಸತಿ ಬಂದಾಗಲೂ ಅಮ್ಮ ಹಿಂಗ್ ಬಟ್ಟೆ ಕಟ್ಟಿತ್ತಲ್ಲ ನೀರು ಅಂತ, ಅದಕ್ಕೆ ಮಾಡಿದೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಆಯ್ತದ? ಅಯ್ಯೋ ಅದೇನು ಇದು ಸ್ಟೀಲ್ ನಲ್ಲಿಗೆ, ಪ್ಲಾಸ್ಟಿಕ್ ನಲ್ಲಿನೇನೋ ನೋಡ್ತೀನಿ, ಟ್ರೈ ಮಾಡ್ತೀನಿ. ಅದು ಜಾಸ್ತಿ ಪ್ರೆಸ್ ಮಾಡೋದು ಕಟ್ಟ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ನಮ್ಮ ಅಪ್ಪಂಗೆ ಟ್ಯಾಪ್ ಹಾಕೊಟ್ಟೆ. ನಾನು 2 ಸತಿ 3 ಸತಿ ಬಂದೆ, ಇದು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಅಲ್ಲ ಬಂದಾಗ ಏನೋ ಮಾಡ್ಬಿಟ್ಟು ಹೋಗ್ತೀಯಲ್ಲ ಅವರು. ಮತ್ತೆ ಅದೇನಪ್ಪ ಇವತ್ತೇನ್ ಮಾಡಿದ್ದೀನಿ? ಇವತ್ತು ಮಾಡಿದ್ರಲ್ಲ ಇದು ಆಮೇಲೆ ಮಾತ್ರೆ ತಂದು ಕೊಟ್ಟಿದ್ದೀನಿ. ಮಾತ್ರೆ ಅಮ್ಮನಿಗೆ ಬೆಡ್ ಸ್ಪ್ರೆಡ್, ಇವಾಗ ಬೆಡ್ ಶೀಟ್ ತಂದು ಕೊಟ್ಟಿಲ್ವಾ ದಿವಾನ್ ಕಾಟಿಗೆ? ನೀವೇ ಹೇಳಿದ್ ನಮ್ಮನೆ ಬೇಡ ಕಣಪ್ಪ, ಅದು ಬೆಡ್ ಶೀಟ್ ಹೊಚ್ಕೊಳ್ಳೋದು ಹಾಕೋರ. ಅದಕ್ಕೆ ನಮ್ಮನೇಲಿ ಐತೆ ಸಿಂಗಲ್ ಕಾಟಿಂದು, ಕೊಡ್ತೀನಿ ಕಣಪ್ಪ ಅಂತೆ. ಮತ್ತೆ ಅಲ್ಲ ಇದೊಂದು ನನಗೆ ಬೇಜಾರಾಯ್ತಾಯ್ತು, ನಾನು ತೊಳೆಯಕ್ಕೆ ಅದು ಬೇಜಾರಾಯ್ತಾಯ್ತು. ಅದಕ್ಕೆ ನೋಡ್ರಿ ಮಾಡ್ರಿ ನೋಡ್ರಿ, ಸೂಪರ್ ಗೊತ್ತಾಯ್ತಾ? ಅಷ್ಟೇ. ಸ್ನಾನ ಮಾಡ್ಕೊಬಿಡಿ, ಹಿಂಗೆ ಮುಖದಲ್ಲಿ ಇವಾಗ ತೊಳ್ಕೊಬಿಡ್ರಿ. ಅದು ಟೈಟ್ ಮಾಡಿ ನೋಡಿ, ಅದೇನು ಮುಟ್ಬೇಡಿ. ಬೇಕಂದ್ರೆ ನೀವು ಕ್ಲೀನ್ ಮಾಡ್ಕೊಳ್ಳೇಬೇಕಂದ್ರೆ ನೋಡ್ರಿ ಹಿಂಗ್ ಬಿಚ್ಬಿಟ್ಟು ಫುಲ್ ಅದು ಲೂಸ್ ಆಗುತ್ತಾ, ಅದ್ಬಿಟ್ಟು ಹಿಂಗ್ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಇದು ಇಲ್ಲಿಗೆ ಹೋಗ್ಬೇಕು. ಹಿಂಗೆ ಹೋದ್ರೆ ನೋಡ್ರಿ ಅಯ್ಯಪ್ಪ ಅಷ್ಟೇ. ಓಕೆ 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 ಅಮ್ಮ ಬಾಯ್. ಅಷ್ಟೇ ಕೊಟ್ಟಾಯ್ತು, ಬಾಯ್ ಕಳ್ಸ್ಕ ಮನೆಗೆ ಅಂತ. ಓಕೆ ಸೂಪರ್ ಅಲ್ಲ? ಇವಾಗ ಇದು ಹಿಂಗ್ ಇದ್ರಲ್ಲಿ ಹಿಂಗೂ ತಿರ್ಗಿಸ್ಕೋಬಹುದು, ಇದ್ರಲ್ಲೂ ಇದೆ ಟ್ಯಾಪಲ್ಲಿ, ಹೇಗೂ ಮಾಡ್ಬೋದು ಫ್ರೆಂಡ್ಸ್. ಓಕೆ ಸೂಪರ್ ಚೆನ್ನಾಗಿದೆ ಪ್ರಾಡಕ್ಟ್. ಆದರೆ ಇದು ಹಾಕಕ್ಕೆ ಈ ಲಿಂಕ್ ಇರ್ಬೇಕಷ್ಟೇ. ಇದು ಟ್ಯಾಪಿನ ಕೆಳಗಡೆ ಇದಿದ್ರೆ ಸೂಪರ್. ನೋಡಮ್ಮ ಇವಾಗ ನಮ್ಮಮ್ಮ ನೋಡೇ ಇಲ್ಲ ಅಲ್ಲಿ ಚೆನ್ನಾಗೈತೆ ಅಂತ. ಅಲ್ಲ ಆಕೆ ನೋಡೇ ಇಲ್ಲ ಚೆನ್ನಾಗದೆ ಕಡಿಮೆ ಮಾಡ್ತಾರೆ. ಇದೇ ಹೇಳಿದ್ರು ಓವರ್. ನಮ್ಮನೇಲಿ ಇಲ್ಲೈತೆ, ನಮ್ಮನೇಲಿ ಇಲ್ಲ. ಇವಾಗ ಹಾಕಿದ್ದೀನಿ, ಮೊನ್ನೆ ಹಾಕಿದ್ದೀನಿ ಅಷ್ಟೇ. ಓಕೆ ಕುಸು, ಸೋಪ್
ಚುಚ್ಕೊಂಡು ಕಿತ್ತೋಗ್ಬಿಡ್ತು ಕಾಲು ಕಣಪ್ಪ ಅದು. ಏನು ಕಾಲು ಅದು ಎಡವತ್ತಲ್ಲಿ ನೋಡ್ಲಿಲ್ಲ ಅಂತಂದ್ರೆ ನಾನು ಹೇಳಿವ ಹೋಗ್ಬಿಡಿ ಅಂತ ಆ ಕಡೆಗೆ ಹೋದ್ರಿ ಆ ಕಡೆಗೆ ಹೋಗ್ಬೇಡಿ ಏನ್ ತೋರಿಸ್ಲಿ ಅಲ್ಲಿ ನೋಡಲಿ ಬೆರಳು ಮೂಟೆ ಬೆರಳು ಇಲ್ಲಿ ಕಿತ್ತೋಯ್ತು. ಇದು ಡೈಜೆಷನ್ ಇದೆ ನೀನು ಆಗಲ್ಲ ಜೀರ್ಣ ಆಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಲ್ಲಿ ವಾಂಗಿಬಾತ್ ಇತ್ತು ಕಣ ಕಾರಲ್ಲಿ ವಾಂಗಿಬಾತು ಆಮೇಲೆ ನೆನಪಿಸ್ಕೊಂಡು ಮಾಡಿ ಬಾಕ್ಸ್ ತಂದಿದ್ದಾರೆ ಕಾರಲ್ಲಿ. 100 ರೂಪಾಯಿ. ತಿಂತೀರಪ್ಪ ವಾಂಗಿಬಾತು ಆಮೇಲೆ ತಿನ್ನಪ್ಪ ಪಲಾವ್ ಬೇಕಾದ್ರೆ ನೈಟ್ ಏನು ನಾನು ಮಾತಾಡೋದು ಕೇಳಿಸ್ಕೊ, ಅದು ಇದ್ದಿದೆ ಇದು ಜೀರ್ಣ ಆಗಲ್ವಲ್ಲ ಅದಕ್ಕೆ ಮಾತು ಸ್ವಲ್ಪ ಅರ್ಥ ಮಾಡ್ಕೊ ನಿಂದು. ಇದು ಶುಗರ್ದು ನೈಟ್ ಊಟಕ್ಕೆ ಮುಂಚೆ ತಗೋ, ಒಂದೇ ತಗೋ ಅಷ್ಟೇ. ಬೆಳಗ್ಗೆ 3 ತಗೋತೀಯ. ಖುಷಿ ಸ್ಕೂಲಿಗೆ ಊಟ ಕಟ್ಟದ ಬಾಕ್ಸ್ ಅದು. ಅದಕ್ಕೆ ನಮ್ಮ ಅಪ್ಪನ ದಾಳಿಂಬೆ ಹಣ್ಣು ಇಟ್ಕೊಂಡು ಇನ್ನು ತಿನ್ರಿ ಪಾಪ ಏನಪ್ಪ ಬಿಸ್ಲಿಗೆ ಮಿರ ಮಿರ ಅಂತ ಮಿಂತೈತೆ. ದಾಳಿಂಬೆ ಕಾಳುಗಳು ಮಿರ ಮಿರ ಅಂತ ಮಿಂತೈತೆ. ಮಾಮೂಲಿ ನಾವು ಮನೇಲಿ ಬೆಳಿತೀವಲ್ಲ ಆ ಥರ ಐತೆ ನಾಟಿಕಾಯಿ ಇದು. ಚೆನ್ನಾಗೈತೆ ಆದ್ರೆ ರಸ ಬರಲ್ಲ, ಇದು ಬೀಜ ಜಾಸ್ತಿ. ನಾಟಿ ಕಣವ ನಾಟಿನೇ ಕಣಪ್ಪ. ಮೊಮ್ಮಗಳಿಗೆ ಇಷ್ಟ ಅಂತ ಕೊಡ್ತಾವ್ರೆ ತಿನ್ನು ಅಂತ. ಅದೇನು ಗಲೀಜು ಅವಳು ಮುಳ್ಮೇಲೆ ಕಾಲು ಇಲ್ಲೆಲ್ಲ ಇಟ್ಟವಳ ಇಲ್ಲ ಅಲ್ಲಿ ಹೋಗೋಳೆ ಅನ್ಸುತ್ತೆ ಕಣಪ್ಪ. ಹಂಗೆ ಇವಾಗ ಇವ್ರ ಮಗುಂಗೆ ಒಂಚೂರು ಕೊಡ್ಬೇಕಲ್ಲ, ಇವಾಗ ಮಗುಂಗೆ ತಗೊಳ್ಳೋ. ಅಯ್ಯೋ ಒಂದು 2 ತಗೊಳ್ಳೋ ನೋಡಪ್ಪ, ಒಂದು 2 ತಗೊಳ್ಳೋ. ಎಲ್ಲಿದೆ ನಿನ್ನ ಚಪ್ಪಲು ತಾಕಿದ್ರ? ನೀನು ಹೆಂಗೆ ಅಲ್ಲ ಕಣಮ್ಮ, ನಿನ್ನ ಮಗ ಕೆಲ್ಸಕ್ಕೆ ಹೋಯ್ತಾನೆ ಅಂತ ಊಟಕ್ಕೆ ಯಾರು ಕಟ್ಟಿ ಎಷ್ಟು ಜೋಪಾನ ಮಾಡಿ ಕಳಿಸ್ತೀಯ. ಹಂಗೆ ಅದೇ ಥರನೇ ನಾನು ಬಾಯಿ ಈ ಕಡೆ ಕೊಡಿ ಅನ್ಬೇಕು, ಕೊಡೋ ಅನ್ಬೇಕಂಡು ಕೊಡಮ್ಮ ಖುಷಿ. ಚಾಕ್ಲೇಟ್ ಬೇಕೇನಪ್ಪ ನಿಂಗೆ? ಹ್ಞೂ ಕೊಡು ಚಾಕ್ಲೇಟ. ಚಾಕ್ಲೇಟ್ ಎಲ್ಲಿದ್ದು ತಗೊಂಡಿದ್ದ? ಹಾಂ ದೂರ ಹೋಗು ಮಿಲಾನ್, ಆ ಕಡೆ ನಿಂತ್ಕೊ. ಯಾವ ಖುಷಿಗೆ ಅಂತ ಯಾರೋ ಕೊಟ್ಟು ಕಳಿಸಿದ್ರು. ತಿಂದೆ ಹೋಗ್ಬೇಕೇನಪ್ಪ ನಾನು. ಅವ್ರಿಂದ ಕೊಡಮ್ಮ. ತಿನ್ಕೊಡೋದು ನಾನು ತಗೊಳ್ಳಲೇ ಸುಬ್ಬಿ. ವಾಟ್ ಖಾಲಿ ಮಾಡೇ ಒಳ್ಳೇದು ಅದು ಮಾಡಿ ಕಳ್ಸಂಗೆ ಹೊಡಿತೀನಿ ಇವಾಗ ಖುಷಿಯೇ. ತಲೆ ತಿಸ್ಕೊಬೇಡ ಹಂಗೆ. ತಲೆ ಕಿಚ್ಕೊಳ್ಳೋದು ಅದು ಅಜ್ಜಿದು ಬಂದ್ಬಿಟ್ಟೈತೆ ರಕ್ತದಲ್ಲಿ. ಕದಕ್ಕೋ ಅವ್ರ ಮನೆಗೆ ಹೋದ್ರೆ ತಗೊಂಡು ಬರ್ತಾಳೆ. ಇಲ್ಲಿ ನಮ್ಮ ಮನೇಲಿ ನೋಡು ತಿರುಗು ನೋಡಲ್ವಲ್ಲ ಇವಳು ಒಂಥರ ಏನೋ ಹೋಯ್ತಾರ ನಿಲ್ಕೊಂಡು. ಚೈತ್ರ ಅಂತ ಅವರು ಚಾಕ್ಲೇಟ್ ಖುಷಿಮಾಗೆ ಅಂತ ಮನೆಯಲ್ಲೇ ಮಾಡಿ ಹೋಮ್ ಮೇಡು, ಯಾವುದೇ ರೀತಿ ಸ್ವೀಟ್ಸ್ ಎಲ್ಲ ಹಾಕಿಲ್ಲ ಅದಕ್ಕೆ, ಅಂದ್ರೆ ಸಕ್ಕರೆ ಬೆಲ್ಲ ಆ ಥರ ಎಲ್ಲ ಹಾಕ್ತಲೇ ಮಾಡಿರೋದು. ಅದಕ್ಕೆ ಕೊಟ್ಟಿದ್ದೀನಿ ತಿನ್ರಿ. ತಿಂದ ಪಾಲೆ. ಅಯ್ಯೋ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ತಗೊಬಿಡ್ತೀನಿ ಬಿಡಿ. ಹೋಮ್ ಮೇಡ್ ಅಲ್ವಾ ಚೆನ್ನಾಗಿರುತ್ತೆ. ಸರಿ ಬಾಯ್ ಬಾಯ್ ಬಾಯ್. ಸರ್ ಫೋನ್ ಮಾಡ್ತೀನಿ. ಬಾಯ್ 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 ಮನೆ ಬಾಯ್ ತಾತ. ಬಂಗಾರಿ ಸರಿ ಗಣಪ. ಕೆಲವೊಂದು ವಾಯ್ಸ್ ಓವರ್ ಕೊಡೋದಕ್ಕಿಂತ ನ್ಯಾಚುರಲಾಗಿ ಏನು ಮಾತಾಡ್ತೀವಿ ಅನ್ನೋದನ್ನೇ ಜಾಸ್ತಿ ಇಷ್ಟಪಡ್ತೀವಿ. ಬೇಸಿಕಲಿ ನನಗೂ ಅದೇ ಇಷ್ಟ, ಒಂಥರ ನ್ಯಾಚುರಲಾಗಿರುತ್ತೆ ಮಾತು ಈ ವಾಯ್ಸ್ ಓವರ್ ಕೊಡೋದಕ್ಕಿಂತ. ಸೊ ನೀವು ಕಮೆಂಟ್ನಲ್ಲಿ ಹೇಳಿ ನಿಮಗೆ ನ್ಯಾಚುರಲ್ ಇರೋವಂಥ ವಾಯ್ಸೇ ಇರಲ್ಲ, ಇಲ್ಲ ಅಂತಂದರೆ ವಾಯ್ಸ್ ಓವರ್ ಕೊಡಬೇಕಾದ್ರ ಬಗ್ಗೆ ಡೀಟೇಲಾಗಿ ಹೇಳ್ಬೇಕಂತ ಹೇಳಿ. ಇನ್ನು ನಾವಿವಾಗ ಬಂದ್ವಿ ಆನ್ ದ ವೇ ಹೋಗ್ತಾ
ನಮ್ಮ ಸೋಮವ್ರ ತಾತ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಸೋಮವ್ರ ಅಪ್ಪ, ಅವರು ಹುಟ್ಟಿ ಬೆಳೆದಿದ್ದ ಮನೆ, ಅವ್ರ ತಾತ ಮನೆ ಅಂಚೆ ಚಿಟ್ನಳ್ಳಿ ಅಂತೇಳಿ. ಇಲ್ಲಿ ತುಂಬ ವರ್ಷಗಳಾಯಿತು ಬಂದು. ಸೊ ಅಂದವೇನೇ ಇರೋದು ರೋಡು, ಅದ್ರ ಮೇಲೆ ಹೋಗಬೇಕು ನಾವು ನಾಗಮಂಗ್ಲಕ್ಕೆ. ಆದರೆ ನಾವು ಇಲ್ಲಿಗೆ ಅಷ್ಟಾಗಿ ಬರ್ತಾಯಿಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗಿರ್ತಾರೆ. ಇಲ್ಲಿ ಅವರ ಚಿಕ್ಕಮ್ಮ ಅಂದರೆ ನಮ್ಮ ಚಿಕ್ಕತ್ತೆ ಮತ್ತು ಅವ್ರ ಮಗಳು ಇರೋದು. ಸೋಮ್ಗೆ ಇರೋದು ಇಬ್ಬರು ತಂಗಿದಿರೋ, ಒಬ್ಬರು ಮಂಜು, ಇನ್ನೊಬ್ರು ಭಾಗ್ಯ ಅಂತ ಹೇಳಿ. ಮಂಜು ಬಂದು ನನಗೆ ಮದುವೆ ಆದಾಗ ನಮ್ಮ ಜೊತೆನಲ್ಲೇ ಆಲ್ಮೋಸ್ಟ್ 1 ವರ್ಷದವರೆಗೂ ಇದ್ರು. ಸೊ ಅವಾಗಿನ್ನು ಮದುವೆ ಆಗಿರಲಿಲ್ಲ. ಆಮೇಲೆ ನಾನು ಪ್ರೆಗ್ನೆಂಟ್ ಆಗಿ ರಕ್ಷಿತ್ ಹುಟ್ಟಿದ ಅನ್ಸುತ್ತೆ 2 ತಿಂಗಳು ಪಾಪು, ಅವಾಗ ಅವ್ರ ಮದುವೆ ಆಗಿತ್ತು. ಸೊ ಇವಾಗ ಅವ್ರು ಇಲ್ಲೇ ಇದ್ದಾರೆ. ಇವಾಗ ಮನೆ ಕಟ್ಟಿಸೋಕ್ಕೆ ಇದು ಮಾಡ್ತಿದ್ದಾರೆ ಪ್ಲ್ಯಾನು. ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ರು ಬೆಳಗ್ಗೆನೆ, ಪಾಯ ಪೂಜೆ. ಬರೋಕ್ಕಾಗಲಿಲ್ಲ. ಸೊ ಹಂಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬಂದು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅದಕ್ಕೆ ಇವಾಗ ಸ್ವೀಟ್ಸ್ ತಂದು ಕೊಡ್ತಾ ಇದ್ದಾರೆ. ಖುಷಿ ಬಂದಿದ್ದ ತಕ್ಷಣ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಇದೊಂದು ಸ್ವಲ್ಪ ಹಳೆ ಮನೆ ಅಂದ್ರೆ ತಾತನ ಕಾಲದ ಮನೆ, ವರ್ಷದ ಮನೆನೋ. ನನ್ನ ಪ್ರಕಾರ ಏನಾದ್ರು 50-60 ವರ್ಷದ ಇನ್ನೇನು ಇಲ್ಲ, ಇನ್ನೂ ಜಾಸ್ತಿನೇ ಅನ್ಸುತ್ತೆ ಮೇ ಬಿ. ನನ್ನ ಪ್ರಕಾರ ಒಂದು 70-80 ವರ್ಷದ ಮನೆನೇ ಇರ್ಬೋದೇನೋ. ಇವ್ರ ತಾತ ಅವ್ರು ಎಲ್ಲರೂ ಬಾಳಿ ಬರುತ್ತಂತ ಮನೆ. ಸೊ ಇವಾಗ ಸ್ವೀಟ್ಸ್ ಕೊಡ್ತಾ ಇದ್ದಾರೆ ನಮ್ಮ ಮಂಜು, ಎಲ್ಲರೂ ತಿಂದು ಸ್ವೀಟ್ಸ್ನ ಅಂತ. ಇವತ್ತು ನೀಟಾಗಿ ಪೂಜೆ ಮಾಡಿರೋದಾ? ಇದೆಲ್ಲ ಎಂತಕ್ಕೆ? ಅದು ಕಳಸ ಹೋಗ್ಬೇಕಲ್ಲ, ಪಾಯ ಪೂಜೆ ನೀರ್ ತರ್ತೀವಲ್ಲ, ಮೇಸ್ಲಿ ನೀರ್ ತರ್ತೀವಲ್ಲ. ಹೌದಾ? 4 ದಿನಗೆ ಮತ್ತೆ ಇದು ಸೇರಿ 5. ನಮ್ದು ಅವ್ರು ಪೂಜಾರೇ ಮಾಡ್ಕೊಂಡ್ರು, ಅದಕ್ಕೆ ಮಾತ್ರ ಚೇಂಜ್ ಆಗಿಲ್ಲ. ಆದ್ರೆ ಇವಾಗ ಒಲೆ ಹೋಗಿ ಸ್ಟವ್ ಬಂದ್ಬಿಟ್ಟೈತೆ ಅಷ್ಟೇ ಅಲ್ವಾ? ಇವಾಗ ಮೊದಲೆಲ್ಲ ಇಲ್ಲಿ ಒಲೆಯಲ್ಲಿ ಮಾಡ್ತಾಯಿದ್ದು, ಸಖತ್ತಾಗಿತ್ತು ಅಡುಗೆ. ಸೊ ತುಂಬ ವರ್ಷಗಳಾಯಿತು. ಇದು ನಮ್ಮಪ್ಪ ಸೋಮವ್ರ ತಾತನ ಮನೆ. ಇದು ನೋಡಿ ಮಡಿಕೆಗಳು ನೋಡಿ ಹಿಂಗೆ ಪುಳ ಅಂತ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಡಿಸೈನ್ ಮಾಡಿಡಕ್ಕೆ ಮಾತ್ರ. ನೋಡಿ ಅದು ಬೆಳಕು ಕಾಣಿಸ್ತಿದೆ, ಅದಕ್ಕೋಸ್ಕರ ಇಲ್ಲ ಅಂದ್ರೆ ಸಖತ್ತಾಗಿದೆ. ಹಳ್ಳಿ ಮನೆ ಅಂದರೆ ಇದು ಎಕ್ಸಾಕ್ಟ್ ಹಳ್ಳಿ ಮನೆ ಇದು. ಏನೇನು ಇಟ್ಟಿದ್ದೀರಾ ಮಂಜು? ಮಂಜು ಮಾತಾಡ್ತವ್ರೆ. ಸೊ ಇನ್ನೊಂದು ಮನೆ ಕಟ್ಟಕ್ಕೆ ನಮ್ಮ ಜಮೀನಲ್ಲಿ ಅಲ್ಲಿ ಪ್ಲಾನ್ ಮಾಡೋರೆ. ಅದಕ್ಕೋಸ್ಕರ ಅಲ್ಲಿ ಪಾಯ ಪೂಜೆ ಆಯಿತು ಇವತ್ತು. ನಾವು ಬರೋದು ಲೇಟ್ ಆಗೋಯ್ತು. ಸೊ ನಂದು ವಿಡಿಯೋ ಬೇರೆ ಆಫ್ ಆಗೋಯ್ತು. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಚಾರ್ಜ್ ಹಾಕೊಂಡು ಬಂದಿದ್ದೀವಿ. ಮಂಜು ಏನಿಟ್ಟಿದ್ದೀರಾ? ಏನಿಟ್ಟಿದ್ದೀರಾ ಎಲ್ಲಿ? ಇದರಲ್ಲಿ ಮಡ್ಕೆಲ್ಲ ರೇಷನ್ ರಾಗಿ, ಕೆಲವ್ರಲ್ಲಿ ಆಗಿ, ಕೆಲವುದು ಖಾಲಿ ಇನ್ನ ಬೇಕಾದ ಏನಾರ ಆ ತರ ಐಟಮ್ ಅಷ್ಟೇ. ಇಲ್ಲಿ ಒಟ್ಟ ರಾಗಿ ಅದು ಎಲ್ಲ ರಾಗಿ ತುಂಬಿಸ್ಬಿಟ್ಟಿದ್ದೀರಾ? ಹಳೆ ರಾಗಿಗಳು. ಅದೇ ಅದೇ ಇದು ಬೆಲ್ಲದ್ದು, ಒಟ್ಟ ಏನೇನೋ ಒಂದೊಂದು. ಒಟ್ಟಲ್ಲಿ ಹಾಳಾಗಲ್ವಾ? ಆಗಲ್ಲ. ಓ ನಿಮ್ಮಮ್ಮ ಬಾರಿ ಕಿಲಾಡಿಗಳು. ಇದೆಲ್ಲ ಇವಾಗೆಲ್ಲ ನಂಗೆ ತುಂಬಾ ಇಷ್ಟ. ನಂಗೆ ಈ ಬ್ರಾಸು ಮಡಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಒಂದ್ಸರಿ ಮಡಕೆಯಲ್ಲಿ ತಂದು ಬಸ್ರಲ್ಲೆಲ್ಲ ಅಡ್ಗೆನೂ ಮಾಡ್ಕೊಂಡು ತಿಂದ್ಬಿಟ್ಟಿದ್ದೆ. ಈಗ ಜಾಸ್ತಿ ಮಡಕೆನೆ ಯೂಸ್ ಮಾಡ್ತಾ ಇದಾರೆ. ಹೌದು, ಅದಕ್ಕೆ ಹೇಳಿದ್ದು. ನಂಗೆ ಬಂದಾಗ್ಲೆಲ್ಲ ಇದ್ರ ಮೇಲೆ ಸ್ನೇಹ ಅಂತಲ್ಲ ಅಮ್ಮ. ಇವ್ರು ಏನ್ ಮಾಡ್ತೀಯ ಅಂದ್ರೆ, ಈ ಮನೇಲಿ ಹಂಗೆ ಇಲ್ಲಿ ಲಕ್ಷ್ಮಿ ಇಲ್ಲೇನೆ ಇಲ್ಲೇ ಬಂದು ದೀಪ ಹಚ್ತೀನಿ ಅಂತ ಹೇಳಿದೀನಿ. ಯಾಕೆ ಅಲ್ಲಿಡಲ್ವಾ? ತಗೊಂಡೋಗಲ್ಲ. ಅಲ್ಲೆಲ್ಲಿ ಇಟ್ಕೊಂತೀರ? ಹಿಂಗೆ ಯಾವ್ದಾದ್ರು ಒಂದ್ ಇದ್ರ ತರ ಮಾಡ್ಕೊಂಡು. ಅಲ್ಲಿ ಜಾಗ ಹೆಂಗಾಗುತ್ತೆ ಯಾರೋ ಗೊತ್ತು. ಹಂಗೆ ಪ್ಲಾನು ಹಿಂಗ್ ಬಂದೈತೆ ಎಲ್ಲ ಕಡೆ. ಈ ವಿಡಿಯೋದಲ್ಲ, ಈ ವಿಡಿಯೋ ಅಂದ್ರೆ ಹಳೆ ವಿಡಿಯೋದಲ್ಲಿ ಯಾವೆಲ್ಲ ನಾನೇ ಬಂದಿಲ್ಲ. ನಿಮ್ಮ ಅತ್ತೆ ಎಲ್ಲ ಸೆಲೆಬ್ರೇಷನ್ ಮಾಡ್ತದ ಕಣಪ್ಪ. ಸಣ್ಣ ಪುಟ್ಟದೆಲ್ಲ ಮಾಡುತ್ತೆ. ಸಣ್ಣ ಪುಟ್ಟದ್ದು ಅಂದ್ರೆ ಎತ್ಕೊಂಡ್ ಮುಟ್ಕೊಳ್ಳೋ ಇಲ್ಲಿ ಕಳಿಸ್ತೊಳಗಡೆ ಕೈತೆ. ಇದಾರು ತಗೋ ಅದಾರು ತಗೋ. ಶಾರ್ಟ್ಸ್ ಐತೆ. ಯೂಟ್ಯೂಬ್ ಶಾರ್ಟ್ಸ್ ಏನಿಲ್ಲ, ಅದೇ ಹಾಕೋದು. ಆ ಮಿಲ್ಲನ್ಗೂ ನೋಡು, ಮಿಲ್ಲನ್ ಅವನು ಮಾಡ್ತಿದ್ದ ಕಣೆ ಆಗ್ಲೇ. ಏನದು? ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ವಿ. ನಾವ್ ಈ ಕಡೆ ಹೋಗ್ತೀವಿ. ಅಣ್ಣ ನೀವು ಬೆಳಿಗ್ಗೆ ಹೋಗ್ಲಿಲ್ವಾ? ಪಾಪು ಇಲ್ಲಿದೆ, ಮೇಕೆ ಪಾಪು. ಮೇಕೆ ಪಾಪು ಇಲ್ಲಿದೆ. ಎತ್ಕೊಂಡೋಗೋಣ ಮೇಕೆ ಪಾಪುನ. ತಿನ್ಸೋದಕ್ಕೆ ಅದೇ ಇಸ್ಕೊಬಿಡ್ತು ಅವಳಂಗೆ. ಅವ್ರ ಅಪ್ಪ ಹಸುಗೆಲ್ಲ ಕೊಡ್ತಾ ಇರ್ತಾರಲ್ಲ, ಕೊಟ್ಟಿದ್ದವಳು ಕಾಂಡಾಗಿ. ಎತ್ಕೊಂಡೋಗೋಣ. ಖುಷಿ ಚಿಕ್ಕ ಮರಿ ಎತ್ಕೊಂಡೋಗೋಣ. ಚೆನ್ನಾಗಿತ್ತಲ್ಲ ಪರಿತರ. ಎಲ್ಲೋ ಎಷ್ಟು ವರ್ಷ ಆಗಿತ್ತು ಸುಮ್ಮನೆ ಮುಟ್ಟಿ. ನಮ್ಗಿದೆಲ್ಲ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಅದು. ರೈಟ್ ಮಾಡು.
ಫ್ರೆಂಡ್ಸ್ ಪರಿ ಜೊತೆಗೆ ಒಂದಾಗುತ್ತೆ ಎತ್ಕೊಂಡು ಎತ್ಬೇಕಾ ಎತ್ತು ಏಯ್ ಇವಾಗ ಹೊಸದು ಎಷ್ಟು ದಿನದಿರ್ಬೋದು ತುಂಬಾ ಕಡಿಮೆ ಮಂಜು ಇದು ಎಷ್ಟು ದಿನದ ಮರಿ ಎಷ್ಟು ದಿನದಿರ್ಬೋದು ಅಷ್ಟೇ ಇನ್ನೂ ಕಡಿಮೆ ಇದೆ 15 ಒಂದ್ ತಿಂಗಳು ಆಗಿಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ಇದು ಕರಳು ಬೆಳ್ಳಿದ್ದು ಇದು ಹಂಗೆ ಐತೆ ಇನ್ನು ತಿಂಗಳಾಗಿಲ್ಲ ಅದು ಒಕ್ಕಳದಲ್ಲಿ ಇನ್ನು ಹಂಗೆ ಇದೈತೆ ಬಾ ಖುಷಿ ಹೋಗೋಣ ನಡಿ ಅದು ಗೊತ್ತದೆ ಶ್ರೀನಗರ ಬಸ್ ಹೊಟ್ಟೋದ್ರೆ ಮುಗಿತಂತೆ. ಟ್ರೈನಲ್ಲಿ ಹೋದ್ರೆ ಬೆಸ್ಟ್ ಅಲ್ವಾ? ನಂಗೆ ಟ್ರೈನ್ ರೂಟ್ ಗೊತ್ತಿಲ್ಲ ಹೆಂಗೆ ಬೇಡ ಬಿಡು ಬಸ್ಸಿಗೆ ಫ್ರೀಗೆ. ಒಂದೇ ಬಸ್ ಇಲ್ಲಿ ಹೋಗಲ್ಲಿ ಇಳಿತೀನಿ ಮತ್ತೆ ಒಂದು ಬಸ್ ಅಷ್ಟೇ. ರೈಲ್ವೆ ಅದು ಇಳಿಬೇಕು ಮತ್ತೆ ರೈಲ್ವೆ ಸ್ಟೇಷನ್ ಬರ್ಬೇಕಲ್ಲ ಡಬಲ್ ಹೋಗ್ಬೇಕು. ಚಲೋ ಸರಿ ಬಾಯ್ ಖುಷಿ. ಒಳ್ಳೇದ್ ಮಾಡ್ಲಿ ಮಂಜು ಹೋಗುತ್ತಪ್ಪ. ಹಾ ಬಾಯ್ ಅಮ್ಮ. ಮಂಜುಗೂ ಹೋಗ್ಬಿಟ್ಟ ಅಂತ ಇದ್ದೀರಾ? ಅವಳಂಗ ಅನ್ಲಲ್ಲ. ಓ ಬರ್ಲಾ ಅಂತ ಹೇಳಿದ. ಸರಿ ಕಣಮ್ಮ ಬತ್ತೀಯಲ್ವಾ? ಬರ್ತೀನಿ ನಮ್ಮನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಊರ್ ಕಡೆ ಬರೋದೇ ಬಿಟ್ಬಿಟ್ರಲ್ಲಪ್ಪ. ಬರೋಣ ಇನ್ಮೇಲೆ ಬರೋಣ ಕಟ್ಸಿ ಮನೆ ಹೆಂಗ್ ಕಟ್ಟಿಸ್ತಾ ಇದ್ದೀರಾ ನೋಡಕ್ಕಾರು ಬರ್ತಾರ್ತೀವಿ. ಪ್ಲಾನ್ ಕೊಡಕ್ಕೆ ಬರ್ತಾರ್ತೀವಿ. ಆ್ಯಕ್ಚುಲಿ ಊರಿಗೆ ನಾಗಮಂಗ್ಲಿಗೆ ಬರೋದೇ ನಾವೇ ಅಪರೂಪ. ಇಲ್ಲಿಗೆ ಬಂದು ಹೋಗೋಣ ಅಂತಂದರೆ ಈ ಮಂಜು ಕೆಲ್ಸಕ್ಕೆ ಹೋಗಿರ್ತಾರೆ. ಅವ್ರು ಇಲ್ಲದೇ ಇರೋ ಟೈಮ್ನಲ್ಲಿ ಬಂದು ನಮಗೂ ಬೋರ್ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಬರ್ತಾ ಇರಲಿಲ್ಲ. ಅದಕ್ಕೆ ಬರ್ತಾಯಿರಿ ಅದಕ್ಕೆ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಹೇಳ್ತಾಯಿದ್ದೆ ಇನ್ನು ಮನೆ ಕಟ್ಟಿಸ್ತೀರಲ್ಲ ಬರ್ತಾಯಿರ್ತೀನಿ ಬಿಡ್ರಿ ಒಂದಷ್ಟು ನಿಮ್ಮ ಪ್ಲ್ಯಾನ್ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ. ಸೊ ನನ್ನ ಮದುವೆ ಆದಾಗ ನಿಜ ಹೇಳ್ಬೇಕಂತಂದರೆ ನನಗೆ ನಾನು ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದಾಗ ಬೆಂಗಳೂರವ್ರ ಅಡುಗೆ ಸ್ಟೈಲು ನಮಗೆ ಶೈಲಿ ಆಗಿರ್ಬೋದು ಏನೂ ಗೊತ್ತಿರಲಿಲ್ಲ. ಮಂಜು ಬಂದು ನಮಗೆ ಪ್ರತಿಯೊಂದೂ ಎಲ್ಲ ಹೇಳ್ಕೊಟ್ಟಿದ್ದು ಹಿಂಗೆ ಮಾಡಬೇಕು ಹಿಂಗೆ ಅಡುಗೆ ಟೇಸ್ಟ್ ಈ ಥರ ಅಂದರೆ ಕೆಲವೊಂದು ಅಡುಗೆಗಳ ರಸಮ್ ಆಗಿರ್ಬೋದು ಅದಂತೆ ಇದಂತೆ ನಮಗೇನಿದೆಲ್ಲ ಗೊತ್ತಿರಲಿಲ್ಲ. ಇದೆಲ್ಲ ಮಂಜುನೇ ನನಗೆ ಗೈಡ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನನಗೆ ಅಡುಗೆ ಆಲ್ರೆಡಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಕಲಿತಾ ಹೋದೆ ಪಟ ಅಂತ ಹೇಳಿ. ಸೊ ಸೋಮುಗೆ ಫೇವ್ರೆಟ್ ತಂಗಿ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲ ಒಂದು ಸ್ವಲ್ಪ ಅವ್ರವ್ರ ಮದುವೆಗಳಾದ್ಮೇಲೆ ಎಲ್ಲ ಒಂದೊಂದಷ್ಟು ಎಲ್ಲ ದೂರ ಥರ ನಾವು ಬರೋದೇ ಅಪರೂಪ ಈ ಕಡೆ ಆ ಥರ. ಸೊ ಇವಾಗ ಅದಕ್ಕೆ ಮಾತಾಡಿಕೊಂಡು ಅಂದರೆ ಇವಾಗ ಅಲ್ಲಿ ಸ್ನೇಹ ಅಂತ ಇದ್ರಲ್ಲ ಅವರು ಹೊರಡ್ತಾ ಇದ್ರಲ್ಲ ಬಂದ್ಬಿಟ್ಟು ಮಂಜೂರ ಅಕ್ಕನ ಅಂದರೆ ಭಾಗ್ಯಕ್ಕ ಅಂತ ಹೇಳಿ ಅಂದರೆ ಇನ್ನೊಬ್ರು ತಂಗಿ ಸೋಮವಾರ ತಂಗಿ ಮಗಳು ಅವರು ಇವಾಗ ಬೆಳಗ್ಗೆ ಪಾಯ ಪೂಜೆ ಇತ್ತಲ್ಲ ಭೂಮಿ ಪೂಜೆ ಅದಕ್ಕೆ ಅಂತೆಲ್ಲ ಬಂದಿದ್ರಲ್ವ. ಸೊ ಇವಾಗ ಅವ್ರಿಗೂ ಬಸ್ ಹತ್ಸೋಕ್ಕೆ ಅಂತ ಹೋಗ್ತಾಯಿದ್ದಾರೆ. ನಾವು ಬೆಳ್ಳು ಕ್ರಾಸ್ ಮೇಲೆ ಹೋಗ್ತಾಯಿದ್ವಿ. ಸೊ ಆದರೆ ಅವ್ರು ರಶ್ ಆಗಿಬಿಡುತ್ತೆ ಅಲ್ಲಿ ಬೆಳ್ಳು ಕ್ರಾಸ್ಗೆ ಹೋದರೆ ಇಲ್ಲಿಂದನೇ ಹತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಹಾಗಿದ್ರಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಖುಷಿಮ ಫಸ್ಟ್ ಟೈಮು ಇಲ್ಲಿಗೆ ಈ ಮನೆಗೆ ಅಂಚೆ ಚಿಂಟಳಿಗೆ ಇಲ್ಲಿ ಬರ್ತಾ ಇರೋದು ಊರಿಗೆ. ಅವಳು ಹುಟ್ಟಿದಾಗಲೂ ಈ ಕಡೆ ಬರೋಕ್ಕೆ ಆಗಿಲ್ಲ. ಸೊ ಒಂಥರ ಖುಷಿ ಅಂತ ಅನ್ನಿಸ್ತು ನಮಗೂ ತುಂಬ ದಿನಗಳಾದಮೇಲೆ ಇಲ್ಲಿಗೆ ಬಂದಿದ್ದಕ್ಕೆ. ಇನ್ನು ನಾವು ಕೂಡ ಹೊರಟ್ವಿ, ನಮ್ಮ ಜರ್ನಿ ಶುರು ಮಾಡಿದ್ವಿ. ಎಲ್ಲಿಗೆ ಹೋಗ್ತಾಯಿದ್ದೀವಪ್ಪ ಅಂತಂದರೆ ಯೂಶಲಿ ಅದೇ ಭದ್ರಾವತಿಗೆ ಹೋಗ್ತಾ ಇರೋದು ನಾವು. ಭದ್ರಾವತಿಗೆ ಹೋಗಿ ಆಗಲೇ 5 ಪೂಜೆಗೆ ಹೋಗಿ ಬಂದಿದ್ದಲ್ವ ಲಾಸ್ಟ್ ನಾವು ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಓಕೆ ಅಯ್ಯೋ ಒಂದು ಬೊಟ್ಟೆ ಬಿದ್ದೋಗ್ಬಿಟ್ಟಿದೆ. ಓಕೆ ಒಂದು ಬ್ರೇಕ್. ಕುಸುಮ ಮಲ್ಕೊಂಡವಳೆ. ಸೊ ಕಾಫಿ ತಗೋಬರಕ್ಕೆ ಅಂತ ಹೋದ್ರು. ತತ್ತವ್ರೆ ಕಾಫಿ ಕುಡಿಬೇಕಂತೆ ಅಲ್ಲಿ ಹೊಟ್ಟೆ ಹಸ್ವಾಗ್ತಾಯಿದೆ ಅಂತ ಹೇಳ್ತಾಯಿದ್ರು. ತತ್ತವ್ರೆ ಇಬ್ಬರು, ಒಬ್ಬ ಅಲ್ಲೇ ಕುಡ್ಕೊಬತ್ತವನೆ, ಇನ್ನು ಇಬ್ಬರು ಇಟ್ಕೊಬತ್ತವ್ರೆ. ಬರಲೋ ಬೇಡವೋ ತರಲೋ ಬೇಡವೋ ಅನ್ನಂಗೆ ತತ್ತವ್ರೆ. ಈ ಕಡೆ ಆಗಲ್ಲ, ಕುಸುಮ ಮಲ್ಕೊಂಡೈತೆ. ಇಲ್ಲೇ ಇರು ಮಿಲನ್. ಓಕೆ ನಾವು ಬಾಯ್ ಹೋಗ್ತಿದ್ದೀವಿ. ನಿಧಾನ ಕುಡಿ ಹೋಗಲ್ಲ ನಿಧಾನ. ಅಪ್ಪ ಗಟ್ಟ ಅಂತ ಕುಡಿತಾವನೆ.
ನಮ್ಮ ಮೇಡಮ್ ಸಕ್ಕರೆ ತಂದಿದ್ದೆ ತಡ ಸಪ್ಪೆ ಇತ್ತು, ಸಿಕ್ಕಾಬಟ್ಟೆ ಸಪ್ಪೆ ಇತ್ತು ಕಾಫಿ. ಸಕ್ಕರೆ ತರಿಸ್ಕೊಂಡು ಸ್ವಲ್ಪ ಕೊಡ್ತೇವೆ. ಅಪ್ಪಗೆ ಸುಗರು ತಕೊಳ್ಳಿ. ಥ್ಯಾಂಕ್ ಯು. ಈ ಕಡೆ ಎಲ್ಲ ರೂಟ್ ಚೆನ್ನಾಗಿ ಮಾಡ್ಬಿಟ್ಟಿದಾರಲ್ಲ, ಆಮೇಲೆ ಆ ಕಡೆ ಹೋಗ್ತಾ ಹೋಗ್ತಾ ಈ ತುಮಕೂರು ಸೈಡ್ ಹೋಗ್ತಾ ಹೋಗ್ತಾ ಚೆನ್ನಾಗಿಲ್ಲ ಅಷ್ಟೇ. ಇಲ್ಲೆಲ್ಲ ಒಂಥರ ಸಖತ್ತಾಗಿದೆ. ಅರಸೀಕೆರೆಯಿಂದ ಭದ್ರಾವತಿವರೆಗೂ ಸೂಪರ್ ಆಗಿದೆ ಅಲ್ಲ. ಖುಷಿ ಎದ್ಬಿಟ್ಲು ನನ್ನ ಮಗಳು, ಎಲ್ಲ ಗೊತ್ತು ಹ್ಞೂ ಅಂತಾಳೆ ಅಲ್ಲ. ಕ್ಯಾರೇಜ್ ಓಪನ್ ಮಾಡ್ಕೊಂಡು ಕೂತವನೆ ಅಣ್ಣ. ಏನ್ ಮಾಡ್ತಿದ್ದೀರಾ? ಏನು ಈಗ ಇವಾಗಲೇ ಹೋಗಿ ಏನ್ ಮಾಡೋಣ? ಇರೋದು 250 ಜನಕ್ಕೆ ರಾತ್ರಿ ಹೋಗೋಣ, ಬೆಳಗ್ಗೆ ಹೋಗೋದಷ್ಟೇ. ತೆಗ್ದಿದ್ಯಾ ಉದ್ರೋಗೈತಾ? ಹಂಗೆ ಹೇಳು, ತೆಗ್ದಿದೀನಿ ಅಂತ. ಐತೆ ಕಟ್ಟಾಗಿ ಸಿಕ್ತು ಸತಿ ಎಲ್ಲ. 14,000 ಕಣೋ ಗ್ರಾಮ್. 200 ರೂಪಾಯಿ ಕಡಿಮೆ ಆಗಿದೆ ಇವತ್ತು ಅಷ್ಟೇ ತಾನೆ. 13,800 ಅವಾಗ 14,300 ಅಂತೆ ನಿನ್ನೆ. ಈಗ 14,100 ಇವತ್ತು. 14,100. 200 ರೂಪಾಯಿ ಕಡಿಮೆ. 15,000 ಆಗ್ಬಿಟ್ರೆ ಎಂತ ಅಲ್ವಾ? ಅಲ್ವಾ? ಅದು ಇದಕ್ಕೆ ಹೋಗಿರಲ್ಲ, ಅಲ್ಲಿಂದ ತಂದಿರೋದು. ಓಕೆ. ಇಲ್ಲ ಅಲ್ವಾ ಬೇಕಾ? ಕಾಫಿ ಕುಡಿತೀರಾ ಟೀ ಕುಡಿತೀರಾ? ಕಾಫಿ ದಯವಿಟ್ಟು. ಅಯ್ಯೋ ಕೈಕಾಲು ತೊಳ್ಕೊಂಡ್ಬರ್ತೀನಿ. ಇಲ್ಲಿ ತಿನ್ನಕ ಏನಾಗಲ್ಲ. ನಮ್ದೆಲ್ಲ ಕೈಕಾಲು ತೊಳ್ಕೊಂಡ್ಬಂದು ಆಮೇಲೆ ಅಭ್ಯಾಸ. ಬೇಡವಾ? ತಗೊಳ್ಳೋ. ಏನ್ ಚಿಕನ್ ಉಂಟಿನ? ಅಲ್ಲ ಇದು ವಡೆ. ಏನು ತುಪ್ಪಗೆ? ಹೋಗೆ ಹೋಗು. ಇಲ್ಲ ನಿಮ್ ಕೊಟ್ಟೆ ಇಲ್ಲ ನಾನು. ಅವೆಲ್ಲ ಏನು ಮಾಡಲ್ಲ, ನೀನ್ ಹಾಕೋದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಹಂಗೆ ಬಡಿಸ್ತೀನಿ. ಏನಿಲ್ಲ, ಅದೊಂದಕ್ಕೆ ರೈಸ್ ಮೇಲೆ ಹಾಕ್ಬಿಟ್ಟು ಅಕ್ಕ ಏನಿದು? ಈಗ ಹೊಂಡ ಸ್ವೀಟ್ ಇದೆ. ಸ್ವೀಟ್ ಚೆನ್ನಾಗಿದೆ. ಸ್ವೀಟ್ ಇದೆಲ್ಲ ಇಷ್ಟ ಆಯ್ತು ನೋಡ್ತಿದ್ದಂಗೆ. ಏನ್ ಬೇಕು? ಜನಪುರಕ್ಕೆ ಹೋಗ್ತಾ ಇದೀನಿ. ನಾನು ಬರ್ತಿದ್ದೀನಿ ಅಂತ ಡೀಪ್ ಕ್ಲೀನ್ ಇಟ್ಕೊಂಡಿದ್ಯಾ ಇವತ್ತು? ಯಾರೋ ಹೇಳಿ 8 ತಿಂಗಳಿಂದ ಬಟ್ಟೆ ಎತ್ತಿಟ್ಟಿಲ್ಲ ಅಂತ. ಒಂದು 3-4. ಅಯ್ಯೋ ಕತೆ. ಖುಷಿಯಲ್ಲಿ ಬುವ ನೋಡಲ್ಲಿ ಮಾಪ್ ಇಟ್ಕೊಂಡು ನಿಂತ್ಕೊಂಡು ಇವಾಗ ಒರೆಸ್ತಾ ಇದ್ಯಾ? ಖುಷಿ ಖುಷಿ. ಹತ್ತು ಗಾಡಿ ಹತ್ತು. ಇವಾಗ ಅಷ್ಟು ಟೈಮ್ ಗಾಡಿ ಓಡಿಸ್ತಿದ್ದೀರಾ? ಇದು ಇಲ್ಲ ಕಣ, ಲಾಸ್ಟ್ ಟೈಮ್ ಬಂದಾಗ ಓಡಿಸಿದ್ದೀನಿ. ನನಗೆ ಭಯ ಆಯ್ತೈತೆ. ನಾನು ಇದ್ರ ಮೇಲೆ ಯಾವತ್ತೂ ಹೋಗಿಲ್ಲ. ನನಗೆ ಯಾಕೆ ಭಯ? ಹಿಂದ್ಗಡೆ ಇದಿಲ್ವಲ್ಲ, ಅದಕ್ಕೆ ಭಯ ಆಯ್ತೈತೆ. ಏನಿಲ್ಲ ಗ್ರಿಪ್ಪ ಇದೆ ಕಣಪ್ಪ, ಸೇಮ್ ನಮ್ಮ ಗಾಡಿ ಥರನೇ. ಏನು ಚೇಂಜಸ್ ಇಲ್ಲ ನೋಡಿ, ಹೆಂಗೆ ಹೋಗುತ್ತೀರ ಸೊಂಟ ಇಲ್ಲ. ಹೇಗಿದೆ ಖುಷಿ? ಇನ್ನು ನಾವು ಹೊರಟಿದ್ದು ಜನಾಪುರ ಕಡೆಗೆ. ಸೊ ಜನಾಪುರಕ್ಕೆ ಯಾಕಪ್ಪ ಅಂತಂದರೆ ಖುಷಿಮಾಗೆ ಬ್ಯಾಂಗಲ್ ಥರದ್ದು ಮರ್ತ್ಬಿಟ್ಟಿದ್ದೆ ನಾನು. ಒಂದಷ್ಟು ನನಗೂ ಬೊಟ್ಟು ಸ್ಟಿಕ್ಕರ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ್ವಿ ಇಲ್ಲಿ. ಹಾಗೆಯೇ ಮತ್ತು ಬ್ಯಾಂಗಲ್ ತೊಗೋಬೇಕಾದ್ರೆ ಖುಷಿಮಾನು ಜೊತೆನಲ್ಲೇ ಇರಬೇಕು. ಅವಳು ಸೈಜಿಗಂತೂ ಕೈ ಸೈಜಿಗೆ ಬ್ಯಾಂಗಲ್ ಸಿಗೋದೇ ಕಷ್ಟ. ಅವರು ಶಾಪ್ನವರು ಇಲ್ಲ ನಮ್ಮ ಹತ್ರ ಆ ಸೈಜ್ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಅದರೊಂದಷ್ಟು ಏರ್ಬಂಡು ಸ್ಟಿಕ್ಕರ್ ಅಂತ ಎಲ್ಲ ತಗೊಂಡೆ. ನಾನು ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಆದರೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇನ್ನೇನು ಇಲ್ಲಿ ಬಂದಿದ್ದೀನಲ್ಲ, ನಮ್ಗೆ ಗೊತ್ತಿರೋ ಇರೋ ಒಂದು ಅಡ್ಡಾಡ್ಕೊಂಡು ಬರೋಣ. ಬೇಗನೂ ಬಂದ್ವಿ ನಾವು. 7 ಗಂಟೆ 7:30 ಅಷ್ಟರಲ್ಲಿ ಬಂದ್ವಿ. ಬರ್ತಿದ್ದಂಗೆ ಒಂದು ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಆಮೇಲೆ 8 ಗಂಟೆಗೆ ಈ ಕಡೆ ಬಂದಾದ್ಮೇಲೆ ಈ ಕಡೆ ಬಂದ್ವಿ. ಇನ್ನೊಂದು ಬ್ಯಾಂಗಲ್ ಸ್ಟೋರ್ ಇತ್ತು ಆಪೋಸಿಟ್ಟು, ಸೊ ಇಲ್ಲಿಗೆ ಬಂದ್ವಿ. ಸೊ ಬಂದ ತಕ್ಷಣವೇ ಸೈಜ್ ಸಿಕ್ತು, ಒಂದಷ್ಟು ಆಪ್ಷನ್ಸ್. ನನಗೆ ಪಿಂಕ್ ಕಲರ್ ಅಲ್ಲಿ ಬ್ಯಾಂಗಲ್ ಬೇಕಾಗಿತ್ತು.
ಸೊ ತಕ್ಷಣ ಸಿಕ್ತು ಚೆನ್ನಾಗಿ. ಅದು ಏನು ಗೊತ್ತಾ, ಹುಡುಕುವಾಗ ತಕ್ಷಣ ಸಿಕ್ಬಿಟ್ರೆ ನಮಗೂ ಈಸಿ ಅಂತ ಅನಿಸ್ಬಿಡುತ್ತೆ. ಅಲ್ಲೊಂದಷ್ಟು ಬ್ಯಾಂಗಲ್ ಸ್ಟೋರಲ್ಲಿ ಒಂದಷ್ಟು ಪರ್ಚೇಸ್ ಮಾಡಿದ್ವಿ, ಫ್ಯಾನ್ಸಿ ಸ್ಟೋರಲ್ಲಿ. ಇನ್ನು ಅಲ್ಲಿಂದ ಜಸ್ಟ್ ಸೋಮ ಹೇಳಿದ್ರು ನನಗೆ ಗೋಬಿ ಮಂಚೂರಿ ಏನಾದ್ರು ಸರಿ ನಿಕ್ಕಿದ ಹೊಟ್ಟೆ ತುಂಬ ಹಸ್ವಾಗ್ತಿದೆ ತೊಗೊಂಡು ಬರ್ತೀಯ ಅಂತ. ಯಾಕಂದರೆ ದರ್ಶು ಮತ್ತು ಚಂದನ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು, ಅದರಿಂದ ಪಾಪ ಅಡುಗೆ ಲೇಟ್ ಆಗ್ತಾಯಿತ್ತು ಅನಿಸುತ್ತೆ. ಅವ್ರು ಅದ್ರಲ್ಲಿ ಬ್ಯುಸಿ ಇದ್ದರು. ಅದಕ್ಕೆ ಸೋಮ್ಗೆ ಹೊಟ್ಟೆ ಹಸ್ವಾಗ್ತಾಯಿದೆ, ನನಗೆ ಏನಾದ್ರು ತೊಗೊಬಾ ಅಂದರು. ಗೋಬಿ ಮಂಚೂರಿ ತರಲ್ಲ ರೀ, ಫ್ರೈಡ್ ರೈಸ್ ಗೋಬಿ ಮಂಚೂರಿ ಅಂದೆ. ಇನ್ನು ಚರ್ಚ್ ಸ್ಟ್ರೀಟ್ ಅಂತ ಚರ್ಚ್ ಹತ್ರ ಇರೋದಿದು, ಜನಪುರ ಬಿಟ್ಟು ಮುಂದೆ. ಇಲ್ಲಿ ನನಗೆ ಫೇವ್ರೆಟ್ ಅಂತಂದರೆ ಇಲ್ಲಿ ಫ್ರೈಡ್ ರೈಸ್ ಮಾಡ್ತಾರೆ, ಎಗ್ ಫ್ರೈಡ್ ರೈಸ್, ಹಾಗೆ ಫಿಶ್ಶು. ನೀವು ರೆಗ್ಯುಲರ್ ವ್ಯವಸ್ಥಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಾನು ನಾರ್ಮಲಾಗಿ ಇಲ್ಲಿ ಬರ್ತಾಯಿರ್ತೀನಿ. ಅದು ತುಂಬ ಆಗ್ಬಿಟ್ಟಿತ್ತು. ಅವಾಗೆಲ್ಲ 40 ರೂಪಾಯಿಗೆ ಒಂದು ಫಿಶ್ಶು ಏನು ಈ ಥರ ಕೊಡ್ತಾರೆ. ಅಮ್ಮ ಇರುವಾಗಂತೂ ಮಮ್ಮಿಗೆ ನನಗೆ ಎಲ್ಲ ತೊಗೊಂಡೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಕೂತ್ಕೊಬಿಡ್ತಾಯಿದ್ವಿ ಮಮ್ಮಿ ಮನೇಲಿ. ಸೊ ಇವಾಗ ತೊಗೊಂಡು ಫಿಶ್ಶು ಕೂಡ ತೊಗೊಂಡು, ಫ್ರೈಡ್ ರೈಸ್ ತೊಗೊಂಡು, ಗೋಬಿ ಮಂಚೂರಿ ಎಲ್ಲ ತೊಗೊಂಡು, ಅದು ಲಾಸ್ಟ್ ಇನ್ನೇನು ಖಾಲಿ ಆಗಿಬಿಟ್ಟಿತ್ತು. ಸೊ ಇನ್ನು ಮನೆ ಕಡೆಗೆ ಓಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಚಳಿ. ಖುಷಿಮಾಗೆ ನಾನು ಜಾಕೆಟೆಲ್ಲ ಹಾಕಿಸ್ಕೊಂಡು ಕರ್ಕೊಂಡೋಗಿದ್ರು ಕೂಡ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ನಡುಗ್ತಾಯಿದ್ಲು, ನಾನೇ ನಡುಗ್ತಾಯಿದ್ದೆ. ಬೈ ಚಾನ್ಸ್ ಏನಾರು ನಾವು ಇದನ್ನೆಲ್ಲ ಹಾಕೊಳ್ದಲ್ಲೇ ಹೋಗಿದ್ದಿದ್ರೆ ಅಷ್ಟೇ ಗಾಡಿ ಓಡ್ಸೋಕ್ಕೂ ಆಗ್ತಾಯಿರಲಿಲ್ಲ. ಅಲ್ಲೆಲ್ಲರೂ ಒಂದು ಕಡೆ ನಿಲ್ಲಿಸ್ಬಿಡ್ಬೇಕಾಗಿತ್ತು ನಾನು, ಆ ಥರ ಆಗ್ತಾಯಿತ್ತು. ಸೋಮಂತೂ ಇನ್ನೇನು ನಿಖಿತ ಎಲ್ಲ ಆಗೋಯ್ತಲ್ಲ ಬಿಡು, 9:30 10 ಗಂಟೆಗೆ ಬಾ ನೀನು ಊಟ ದಿನ ಟೈಮ್ಗೆ ಅಂದರು. ರೀ ಹಿಂಗಿತ್ತು ಕಣ್ರಿ, ರಶ್ ಇತ್ತು ಕಣ್ರಿ, ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನಾನು ಕೂಡ ತೊಗೊಂಡೋಗಿ ಪಾಪ ತಿನ್ನಲಿ ಅಂದ್ಬಿಟ್ಟು ಕೊಟ್ಟೆ. ಫ್ರೆಂಡ್ಸ್ ಇವಾಗ ಊಟ ಮಾಡ್ತವ್ರೆ. ಮಿಲನ್ ಫ್ರೈಡ್ ರೈಸ್ ಕಬಾಬ್ ಹೆಂಗಿದೆ ಫ್ರೈಡ್ ರೈಸು? ಚೆನ್ನಾಯ್ತಾ? ಖುಷಿಮಾ ಅವಳು ಫ್ರೈಡ್ ರೈಸ್ ಕಬಾಬ್ ತಿಂದರು. ಸೊ 9:43 ಟೈಮ್. ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ತವ್ರು ಮನೆಯೆಲ್ಲ. ನಮ್ಮ ದರ್ಶು ಇವಾಗ ಫಿಶ್ ಟ್ಯಾಂಕ್ ಎಲ್ಲ ತೊಳೆದ ಬಿಟ್ಟ. ಫಿಶ್ಶು ಇಲ್ವಾ? ಅಲ್ಲವಾ? ಅದಕ್ಕೆ ಕೇಳಿದ, ಇಲ್ಲಿತ್ತಲ್ಲ. ಹಾಂ ಇಲ್ಲ ಖುಷಿ, ಫಿಶ್ ನೋಡು ಇಲ್ಲಿ, ಫಿಶ್. ವಾ ಖುಷಿ, ಫಿಶ್ ಬಂಗಾರಿ. ಅದು ಅದರೊಳಗಡೆ ಇಟ್ಕೊಂಡು ಹಾಕೋಕ್ಕೆ ಬಿಡು ಅಲ್ಲೇ. ಈ ಕಡೆ ಅಡುಗೆ ರೆಡಿಯಾಗಿದೆ. ಸೊ ಬೋಂಡ, ಆನಿಯನ್ ಬೋಂಡ. ಅಲ್ಲಿ ನಾವು ಆ್ಯಕ್ಚುಲಿ ತರೋಣ ಅಂತ ನೋಡಿದ್ವಿ, ಅದು ತುಂಬ ರಶ್ ಇತ್ತು. ಸೇಮ್ ಇದೇ ಬೋಂಡನೇ ಹಾಕ್ತಾಯಿದ್ರು, ತರೋಣ ಅಂತ ನೋಡಿದ್ವಿ. ನಾನು ಬರೋಷ್ಟ ಕಲಸಿ ಇಟ್ಬಿಟ್ಟಿದ್ದೆ ಚಂದನ. ಇಲ್ವಾ? ನಾನು ಇದನ್ನೇ ತರಕ್ಕೆ ಅಂತ ಅಲ್ಲಿ ಹೋದೆ. ಒಂದು 100 ರೂಪೀಸ್ ತಂದುಬಿಡೋಣ, ಸುಮ್ಮನೆ ಈ ಕೆಲಸ ಎಲ್ಲ ಆಗುತ್ತೆ, ಲೇಟ್ ಆಗಿಬಿಡುತ್ತೆ ಅಂತ. ಅವ್ನು ನೋಡ್ರಿ ಇವಾಗಿನ ಯಪ್ಪ ಆಗ್ತಾ ಇದ್ರು. ಇಷ್ಟೊತ್ತಿನ ಸಿಗಲ್ಲ ಜಾಸ್ತಿ. ಗೋಬಿ ಮಂಚೂರಿ ಎಲ್ಲ ಕಡೆನೂ ಖಾಲಿ, ಕ್ಲೋಸಿಂಗ್ ಟೈಮು. ಇನ್ನು ತಿಳಿ ಸಾಂಬಾರ್, ಬೇಳೆ ಸಾಂಬಾರ್ ರೆಡಿ ಇದೆ, ರೈಸ್ ರೆಡಿ ಇದೆ. ಸೊ ಬೋಂಡ ಮಾಡಿದ್ದಾರೆ. ಸೋಮ್ಗೆ ಗೋಬಿ ಮಂಚೂರಿ ತಂದುಕೊಟ್ಟೆ. ನನಗೆ ಫಿಶ್ ತಂದಿದ್ದೀನಿ, ಸೊ ತಿನ್ನಂಗಿಲ್ಲ. 12 ಗಂಟೆ ಆದಮೇಲೆ ಫಿಶ್ ತಿನ್ನೋಣ ಅಂತ ಅಂದ್ಕೊಡಿ. ನನಗೆ ಅಲ್ಲಿ ಯಾವಾಗಲೂ ಫಿಶ್ಶು ತುಂಬ ಇಷ್ಟ. ಆಲ್ಮೋಸ್ಟ್ ಸುಮಾರು ವರ್ಷಗಳಾಗೋಯ್ತು ತಿಂದು. ನಾನು ಲಾಸ್ಟ್ ಆಯುಧ ಪೂಜೆಗೆ ಬಂದಾಗಲೂ ನಾನು ತಿನ್ನೋದಕ್ಕಾಗಲಿಲ್ಲ, ಆದರೂ ಲಾಸ್ಟ್ ಟೈಮ್ ಬಂದಾಗಲೂ ನಾನು ತಿನ್ನೋಕ್ಕಾಗಲಿಲ್ಲ. ಸೊ ಆಲ್ಮೋಸ್ಟು ನಮ್ಮ ಚಾಂದಿ ಮದುವೆನಲ್ಲೋ ದರ್ಶನ್ ಮದುವೆನಲ್ಲೋ ಗೊತ್ತಿಲ್ಲ, 1-2 ವರ್ಷ ಆಲ್ಮೋಸ್ಟ್ ಆಗ್ತಾ ಬಂತು ತಿಂದು. ಸೊ ಟೇಸ್ಟ್ ಮಾಡೋಕೆ ನೋಡ್ತಿದ್ದಂಗೆ ಅಲ್ಲಿ ಹೋಗಿದ್ನಲ್ಲ, ಬೇರೆ ಇಷ್ಟ ಆಗ್ಬಿಡ್ತು, ಅದಕ್ಕೆ ತೊಗೊಂಡ್ಬಂದಿದ್ದೀನಿ. 12 ಗಂಟೆ ಆದಮೇಲೆ ಹೆಂಗಿದ್ರು ಸಾಂಬಾರು ಇದೆ, ರೈಸ್ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡು ಇಟ್ಟೆ. ಖುಷಿಮಾಗಿ ತಿನ್ನಿಸ್ದೆ. ಆಯಿತು, ಅವಳಿಗೂ ಬೇಕು ನನಗೆ ಅಂತ ಇದ್ದು ಫ್ರೈಡ್ ರೈಸ್ ತಂದಿದ್ದೆ, ತಿನ್ನಿಸ್ದೆ. ಚೆನ್ನಾಗಿರುತ್ತೆ ಅವ್ರ ಹತ್ರ ಫಿಶ್ಶು, ಅದಕ್ಕೋಸ್ಕರ ರಘು ಮೀನಂತೆ, ಅದಕ್ಕೋಸ್ಕರ. ಬೇಡ ಫಿಶ್ ಫ್ರೈ ಮಾಡೋಣ ಇವಾಗ. ಈ ಫಿಶ್ ಫ್ರೈ ಮಾಡಿಕೊಡ್ಲಾ ನಿಮಗೆ? ಹಾಂ, ಓಕೆ ಫ್ರೆಂಡ್ಸ್, ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ. ಫುಲ್ ಟಯರ್ಡ್ ಆಗ್ಬಿಡ್ತೀವಿ, ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗ್ಬಿಡ್ತೀವಿ. ಸೊ ಅದಕ್ಕೆ ತಲೆ ಗಿರ್ರ ಅಂತ ಇದೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವು ಹೊರಗಡೆ ಹೋಗಿ ಬರುವ ಗಾಡಿನಲ್ಲಿ, ಅದಕ್ಕೋಸ್ಕರ ತಲೆ ಒಂಥರ ಬಿಗಡು ಥರ ಮತ್ತೆ ತಿರ್ಗಾ ಶುರು ಆಗ್ತೈತೆ. ಆದ್ದರಿಂದ ಸಿಗೋ ಮತ್ತೆ ಇನ್ನೊಂದು ವ್ಲಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬೇಜಾನ್ ಕೆಲಸ ಚಂದನಿಗೆ ಇವತ್ತು ಎಲ್ಲ ಏನು ಕ್ಲೀನ್ ಮಾಡಬೇಕು, ಮನೆ ಪಾಪ ಮಾಡ್ತಾನೆ ಹೊರತೆ. ಬೆಳಗ್ಗೆಯಿಂದ ಮಾಡ್ತಾ ಇದೆಯಾ ಹೆಂಗೆ? ಬೆಳಿಗ್ಗೆ ನಾರ್ಮಲ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಓಕೆ, ಸಿಗುವ, ಬಾಯ್.